ನಾನಂತೂ ಈ ಮನೆಯಾಗ ಒಂದು ಕ್ಷಣ ಇರಕ್ಕಿಲ್ಲ. ನನಗೆ ಬೆಲೆ ಇಲ್ದಿರೋ ಜಾಗದಾಗ ನಾನು ಯಾಕಿರ್ಬೇಕು? ಎಲ್ಲ ಅವಮಾನ ಮಾಡ್ಬಿಟ್ಟ ನನ್ನ ಗಂಡ, ನನ್ನೇನಿಯೋ ಹೊಡೆದ್ಬಿಟ್ಟ. ಇವ್ರು ಕೇಳಿದ್ದೆ ನನಗೆ ಕಾಸು ಕೊಟ್ಟಿದ್ದಾಯ್ತು, ಎಲ್ಲ ನನಗೆ ಆಯಿತು. ನಾನು ಬಿಟ್ಟೆನೆ, ನಾನು ನಮ್ಮ ಮನೆಗೆ ಹೋಯ್ತೀನಿ. ನಮ್ಮ ಮನೆಯಾಗೇನಿಯಾ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಅಯ್ಯೋ, ಎಲ್ಲಿಗೆ ಬ್ಯಾಗ್ ತಗೊಂಡು ಹೊರಟ್ಬಿಟ್ಟಿದ್ಯಾ? ನಾನು ಈ ಮನೆಯಾಗ ಇರಕ್ಕಿಲ್ಲ. ನನಗೆ ಬೆಲೆ ಇಲ್ಲ ಈ ಮನೆಯಾಗೆ. ನನ್ನ ಗಂಡ ಅನ್ನಿಸ್ಕೊಂಡನು ಇಷ್ಟೆಲ್ಲ ಮಾಡ್ಬೇಕಾದ್ರೂ ನನಗೇನು ಸಹಾಯ ಮಾಡ್ತಾರ? ಎಲ್ಲ ಈ ಮನೆಯಾಗೆ ರೋಗ್ಬೇಕು, ಮನೆಯಿಂದ ಮನೆ ಕೆಲಸ ಎಲ್ಲ ಮಾಡಬೇಕು, ಜೊತೆಯಾಗಿ ಗಂಡಂತಾಗ ಬಡಿಸ್ಕೊಬೇಕು. ಅವ್ನು ಕಳ್ಳನ ಮಗ ಸರಿಯಾಗಿರೋನ ಕೊಟ್ಟು ಮನೆಗೆ ಮದುವೆನೇ ಮಾಡಲಿಲ್ಲ. ನಾನಂತೂ ಒಂದು ಕ್ಷಣ ಇಲ್ಲಿರಕ್ಕಿಲ್ಲ. ನಾನಂತೂ ಹೊಂಟೋಯ್ತೀನಿ. ನನಗೂ ಗೊತ್ತು ಇವನಿಲ್ಲ ಅಂದ್ರೂ ಹೆಂಗೆ ಜೀವನ ಮಾಡಬೇಕು, ಹೆಂಗೆ ನಾನು ಸಂಸಾರ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವನ ಜೊತೆ ಇರೋ ಅವಶ್ಯಕತೆ ಅಂತೂ ನನಗಂತೂ ಇಲ್ಲ. ಇವನ ಜೊತೆ ಯಾವ ಬಡ್ಡಿ ಇರ್ತಾಳೆ? ಥೂ, ಇನ್ ಮಕ್ ಮುಚ್ಚ. ನಾನಂತೂ ಇರಕ್ಕಿಲ್ಲ ಬಿಡು. ಇಲ್ಲಂತೂ ಹೋಯ್ತಾ ಇರೋದೇ ನೀಯ. ಅಕ್ಕ, ಮನೆ ಬಿಟ್ಬಿಟ್ಟು ಯಾಕೆ ಹೋಯ್ತಾ ಇದೀಯಾ? ಅದನ್ನ ಕಟ್ಕೊಂಡು ನಿನ್ಗೆ ಯಾಕೆ ಆಗ್ಬೇಕು? ನೀನು ಹಾಲು ಕೊಡ್ಬಿಟ್ಟು ಮನಿಕ, ನಾನು ಹೋಯ್ತೀನಿ. ನಾನಂತೂ ಈ ಮನೆಯಾಗೆ ಒಂದು ಕ್ಷಣ ಇರಕ್ಕಿಲ್ಲ. ಅಕ್ಕೋ, ಗಂಡನ್ ಬಿಟ್ಬಿಟ್ಟು ಯಾರನ್ನ ಹೋಯ್ತಾರೆ, ಗಂಡಂಗ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದ್ ಬಿಟ್ಬಿಟ್ಟು ಹಿಂಗೆ ಯಾರನ್ನ ಬ್ಯಾಗಿಗೆ ಎತ್ಕೊಂಡು ಹೊಂಟ್ಬಿಟ್ಟಾರ ಹಿಂಗೆ. ಅಯ್ಯ, ನೀನು ಹೊಸಿ ಸ್ಟ್ರಾಂಗ್ ಆಗ್ಬಿಟ್ಟು ಹಿಡ್ಕೊಂಡು ಬಿಡಬೇಕು ಅಂತದ್ರಾಗ ನೀನು ಹಿಂಗೆ ಮುನ್ಸ್ಕೊಂಡು ಬೇಜಾರು ಮಾಡ್ಕೊಂಡು ಹೊಂಟ್ಬಿಟ್ರೆ ಹೆಂಗೆ? ಗಂಡಸ್ರಿಗೆ ಹೆಂಡ್ತಿ ಹೋದಷ್ಟು ಫುಲ್ ಖುಷಿ ಆಯ್ತದ, ಅವಕ್ಕೆ ಖುಷಿಯಾಗಿರ್ತವೆ. ನೀನು ಹಿಂಗೆಲ್ಲ ಮನೆ ಬಿಟ್ಬಿಟ್ಟು ಹೋಗ್ಬಾರ್ದು ಕಣಕ್ಕ. ರಾಧಾ, ಇದೇನವ? ಇದು ಯಾಕೆ ಹಿಂಗೆ ಬ್ಯಾಗ್ ಹಿಡ್ಕೊಂಡು ಹೊಂಟ್ಬಿಟ್ಟಿದ್ದೀಗಲ್ಲ? ಅತ್ತೆ, ನಾನಂತೂ ಈ ಮನೆಯಾಗೆ ಒಂದು ಕ್ಷಣನೇ ಇರಕ್ಕಿಲ್ಲ ಕಣತ್ತೆ. ನಿಮ್ಮ ಮಗ ಸರಿ ಇಲ್ಲ. ನಿಮ್ಮ ಮಗನಂತ ಜೊತೆ ಇರಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ. ಕಳ್ತನ ಮಾಡಿ ಅದ್ ಮಾಡಿ ಇದು ಮಾಡಿ ಎಲ್ಲ ತಗ್ಲಾಕೊಂಡ್ಬಿಟ್ಟವನೆ. ಅಷ್ಟೇ ಅಲ್ಲ, ನನ್ನೇನೇ ಹಿಡ್ಕೊಂಡು ಹೊಡಿತಾನೆ. ಈ ಮನೆಯಾಗೆ ಸೇವೆ ಎಲ್ಲ ನಾನೇ ಮಾಡಬೇಕು, ಎಲ್ಲ ಸಂದಕ್ಕೇನೇ ನೋಡ್ಕೋಬೇಕು. ಈ ಮನೆಯಾಗ ಬೆಳಗ್ಗೆ ಎದ್ಬಿಟ್ಟು ಕಸ ಗುಡ್ಸೋಳು ನಾನು, ಮುಸ್ರೆ ತೊಳೆಯೋಳು ನಾನು, ಅಡುಗೆ ಮಾಡೋಳು ನಾನು. ಬೇರೆಯವ್ರಿಗೆಲ್ಲ ಒಳ್ಳೊಳ್ಳೆ ಗಂಡುಗಳು ಏನೇ ಸಿಕ್ಕವ್ರೆ, ಆದರೆ ನನಗೆ ಮಾತ್ರ ಇಂಥ ಗಂಡ ಸಿಕ್ಬಿಟ್ಟವನೆ. ಅತ್ತೆ, ಅವನಿಗೆ ನನ್ನ ಮ್ಯಾಲೆ ಪಿರುತಿ ಅನ್ನೋದೇನೇ ಇಲ್ಲ ಕಣತ್ತೆ. ಅವ್ನಿಗೆ ಹೊಸಿನೂ ಪಿರುತಿ ಇಲ್ಲ. ಅವ್ನಿಗೆ ಏನಿದ್ರು ತಿರ್ಗಾಡ್ಕೊಂಡು ಇರ್ಬೇಕು ಅಷ್ಟೇನಿಯ. ನೋಡತ್ತೆ, ನಿಮಗೆ ಗೊತ್ತಿಲ್ಲ, ಯಾವಾಗೂ ನನ್ನ ಹಳ್ಳಿ ಗುಗ್ಗು ಹಳ್ಳಿ ಗಮಾರಿ ಅಂತ ಆಡ್ಕೊಳ್ಳೋದಲ್ದೆ ಇವತ್ತು ಎಲ್ಲರ ಮುಂದೆ ನನಗೆ ಏನಿಯ ಕೆನ್ನೆಗೆ ಬಾರ್ಸವನೆ. ಇಂಥೊಂದು ಜೊತೆ ನನಗಿರೋ ಅವಶ್ಯಕತೆ ಇಲ್ಲ ಕಣತ್ತೆ. ನಾನು ತವ್ರ ಮನೆಗೆ ಹೋಯ್ತೀನಿ. ಅಯ್ಯೋ ರಾಧಾ, ಬ್ಯಾಡ ಕಣವ ಬ್ಯಾಡ. ನನ್ನ ಮಗನ ಕೂರಿಸ್ಕೊಂಡು ನಾನು ಬುದ್ಧಿ ಹೇಳ್ತೀನಿ. ನಡಿ ಹೊಸಿ ಕುಂತ್ಕ ನಡಿ. ಇಲ್ಲ ಅತ್ತೆ, ಕುಂತ್ಕೊಳ್ಳೋದು ಮಾತಾಡೋದು ಎಲ್ಲ ಮುಗ್ದೋಯ್ತು ಕಣತ್ತೆ. ನನಗೂ ಇನ್ನ ಈ ಮನೆಗೂ ಯಾವ ಋಣನೂ ಇಲ್ಲ. ಈ ಮನೆಯಾಗೆ ಏನಾರ ಮಾಡ್ಕೊಂಡು ಹೆಂಗಾರ ಹೋಗ್ರಿ, ನಾನಂತೂ ಈ ಮನೆಯಾಗ ಇರಕ್ಕಿಲ್ಲ. ಒಂದು ಕ್ಷಣ ಇದ್ರೂ ನಂಗೆ ಬೇಜಾರಾಯ್ತದೆ. ಇಲ್ಲಿ ಗಂಡು ನಂಬ್ಕೊಂಡು ನಾವು ಬಂದಿರ್ತೀವಿ. ಗಂಡನೇನಿಯ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ನಾವೀ ಮನೆಯಾಗಿರೋ ಅವಶ್ಯಕತೆ ತಾನೇ ಏನಾಯ್ತು ಹೇಳಿ? ನಾನಂತೂ ಈ ಮನೆಯಾಗಂತೂ ಇರೋದೇನೇ ಇಲ್ಲ ಒಂದು ಕ್ಷಣನೂ. ನೋಡಮ್ಮಿ, ಸಂಸಾರ ಅಂದ್ಮೇಲೆ 108 ಬರ್ತವೆ ಹೋಯ್ತವೆ. ನೋಡು, ಮನೆ ಮಾನ ಮರ್ವಾದಿ ಎಲ್ಲ ಹೋಯ್ತದೆ. ಮನೆ ಮಾನ ಮರ್ವಾದಿ ಪ್ರಶ್ನೆ. ಹಿಂಗೆ ಹೊಂಟೋಗ್ಬಿಟ್ಟ ನೀನು ಅಕ್ಕಪಕ್ಕದ ಜನ ಊರ್ ಜನ ಏನು ಅನ್ಕೊಳಕ್ಕಿಲ್ಲ ಹೇಳು. ಅರ್ಥ ಮಾಡ್ಕ, ಮನೆ ಬಿಟ್ಬಿಟ್ಟು ಹೋಗ್ಬೇಡ ನೀನು. ಅಯ್ಯಯ್ಯ, ಇವ್ರಿಗೆ ಓವರ್ ಆಕ್ಟಿಂಗ್ ಮಾಡ್ತಾವ್ರು. ಹೋದ್ರೆ ಹೋಗಳಿ ಇವಳೇನೆ. ಅದು ನಿನಗೆ ನಾನು ಹೇಳ್ತಿರೋದು. ಎಲ್ಲ ಕೂರಿಸ್ಕೊಂಡು ಮಾತಾಡನಿ. ನಾನು ಹೊಸಿ ಬುದ್ಧಿ ಹೇಳ್ತೀನಿ. ಹಿಂಗಲ್ಲ ಕಣಪ್ಪ ಹಿಂಗೆ ಅಂತ ಹೊಸಿ ಬುದ್ಧಿ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಕೆನ ಆಯ್ತಾರೆ. ನೀ ಅತ್ತೆ ಬುದ್ಧಿ ಹೇಳ್ತದೆ ಕೂರಿಸ್ಕೊಂಡು. ನಿನ್ಗೇನೋ ಒಂದು ಜೀವನಕ್ಕೆ ಏನೋ ಒಂದು ಆಯ್ತದೆ. ನೀನು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಗಂಡಸರು ಕೆಟ್ಟವಕ್ಕಿಲ್ವಾ? ಅತ್ತೆ, ದಯವಿಟ್ಟು ಸೈಡಿಗೆ ಬನ್ನಿ. ನನ್ನ ಜೀವನ ನನ್ನ ನಿರ್ಧಾರ. ನನ್ನನ್ನು ಯಾರನ್ನೂ ತಡೆಯೋಕ್ಕಾಗಿಲ್ಲ. ಇವಾಗ ನಮ್ಮಮ್ಮ 1000 ಕಿತ ಹೇಳ್ತು, ಎಂತನೂ ಕೊಟ್ಬಿಟ್ವಿ ನಿಂಗೆ, ಎಂತನೂ ಕೊಟ್ಬಿಟ್ವಿ, ತೆಪ್ಪು ಮಾಡ್ಬಿಟ್ವಿ ಅಂತ ಹೇಳ್ಬಿಟ್ಟು. ಆದ್ರೂ ನನ್ನ ಗಂಡ ಅಲ್ವಾ ಅಂತ ಅನುಸರಿಸ್ಕೊಂಡು ಹೋದ್ರೆ ಇಲ್ದಿರ ಆಟ ಎಲ್ಲ ನನ್ನ ಮೇಲೆ ಯಾರು ತೋರಿಸ್ತಾನೆ? ಇಲ್ಲ ಅತ್ತೆ, ನನಗಿರಕ್ಕೆ ಇಷ್ಟನೇ ಇಲ್ಲ. ಅದೇನಾಯ್ತದೋ ಆಗಲಿ. ರಾಧಾ, ನಾನು ಹೇಳೋದನ್ನ ಕೇಳಿಸ್ಕೊಳವ ರಾಧಾ? ಅಯ್ಯೋ, ಸೊಸೆ ಮನೆ ವಾಸಲು ದಾಟ್ ಹೋದ್ರೆ ಎಷ್ಟು ಮರುವಾದಿ ಹೋಗಿಲ್ಲ ಹೇಳು. ಮನೆ ಮರುವಾದಿ ನೆನೆಯ ಹೋಯ್ತು. ಈ ನನ್ನ ಮಗ ಯಾಕೆ ಹಿಂಗೆ ಮಾಡ್ತಾವನೋ ನಾ ಕಾಣೆ. ಅಯ್ಯೋ, ಏನು ಮಾಡೋದು? ಶ್ಯಾಮ, ಎಲ್ಲಿದಿಲ್ಲ? ಬಾರ್ಲಾ? ಅತ್ತೆ, ಇಲ್ಲ, ಭಾವ ಹೊರಗಡೆ ಎಲ್ಲೋ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನೆಮ್ಮದಿಯಾಗಿರೋ ಕಾಲದಾಗೆ ಇದೇನು ಕತೆಯೋ ಏನು ಕರ್ಮವೋ ನಾ ಕಾಣೆ. ಸುಮ್ಮನೆ ಅನುಭವಿಸಂಗೆ ಆಗೋಗ್ಬಿಟ್ಟೈತೆ ನಂದಂತೂ. ಅಯ್ಯೋ, ಮಕ್ಕಳು ಒಬ್ಬರೂ ನೆಟ್ಗಿಲ್ಲ. ಏನೋ ಒಂದು ಮಾಡನಿ ಅಂದರೆ ಅದೂ ಆಯ್ತಿಲ್ಲ. ಒಬ್ರಿಗಿನ್ನ ಒಬ್ರು ಆಡ್ತಾವ್ರೆ. 3 ಜನ ಗಂಡು ಮಕ್ಳು ನಿಕ್ಕೊಂಡು ನೆಮ್ಮದಿ ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. 3 ಜನ ಗಂಡು ಮಕ್ಳಿಂದ 7 ಮಕ್ಕಳನ್ನ ಇದ್ದಿದ್ರೆ ನೆಮ್ಮದಿಯಾಗಿರ್ತಿದ್ದೆ ಅನ್ನಿಸ್ತದೆ. ನನಗೆ ಯಾವ ಜನ್ಮದ ಕರ್ಮನೋ ನಾ ಕಾಣೆ. ನೋಡ್ರಿ, ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಏನೋ ಒಂದು ಮಾಡಿ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ರೆ ಆಯ್ತು. ಅಯ್ಯೋ ಅತ್ತೆ, ಹೋಗೋರ್ನ ಹಿಡಿಯಕ್ಕೆ ಆಯ್ತದ ಅತ್ತೆ? ಅದೇನೋ ಹೇಳ್ತಾರಲ್ಲ, ಏನು ಮಾಡಿದ್ರು ಬದಲಾಯ್ತಾರ ಹೇಳಿ. ನೀವೇನೇನಿಯ ಮಾಡಬೇಕು ಅಂತ ಅನ್ಕೊಂಡವ್ರು ಮಾಡೇ ಮಾಡ್ತಾರೆ ಇಂಥ ಕೆಲಸ. ಅವಳಿಗೆ ಮೊದಲಿಂದನೂ ಇತ್ತು ಹೇಳತ್ತೆ. ಅಯ್ಯಯ್ಯೋ, ಯಾಕಿರ್ಬೇಕು ಈ ಮನೆಯಾಗೆ ಮನೆ ಮುಸ್ರು ತಿಕ್ಕೊಂಡು ಕೆಲಸ ಮಾಡ್ಕೊಂಡು ಅವಳು ಪ್ಯಾಟೆನಾಗ ಹೋಗಿರ್ಬೇಕಿತ್ತು ಅಂತ ಆಸೆ ಬೇರೆ ಇತ್ತತ್ತೆ ಅವಳಿಗಂತೂ. ಆದರೆ ಕೇಳಿ ನೀವು ಏನು ತಲೆಗೆ ಹಾಕೊಂಡಿಲ್ವಲ್ಲ, ಅದಕ್ಕೇನಿಯ ಒಂದೇ ಗಿತ ಬಿಟ್ಟದಾಗೆ ಸುಮ್ಮನೆ ಏನೋ ಒಂದು ನಿಮ್ಗೆ ನ್ಯಾಪ ಹೇಳ್ಬಿಟ್ಟು ಅದಾಗ ಹೊಂಟ್ಬಿಟ್ಲು ಅಷ್ಟೇ ನೀನಿಯ. ಹೊಡೆದಿದ ತಕ್ಷಣ ಯಾರತ್ತೆ ಹೋಯ್ತಾರೆ? ಅಯ್ಯೋ, 3 ಜನ ಇರೋ ಮನೆಯಾಗಿರಕ್ಕಾಯ್ತದ? ಹಂಗೆ ಹಿಂಗೆ ಅಂತ ಅನ್ಕೊಂಡೇನಿಯ ಹೊಂಟೋಗ್ಬಿಟ್ಲು. ಸರಿ ಬಿಡು, ನಾನು ಮಾತಾಡ್ತೀನಿ. ಏನೋ ಒಂದು ಆಯ್ತದೆ. ನೀವು ಸುಮ್ಮನೆ ಈಚೆ ಕಡೆ ಎಲ್ಲ ಹೇಳ್ಕೊಂಬಿಟ್ಟು ಓಡಾಡ್ಕೊಂಬಿಟ್ಟು ಬರಬೇಡಿ, ಸರಿನೇ? ನೋಡೋಣ, ಅವಳನ್ನ ನಾನೇ ಹೆಂಗೋ ಒಪ್ಸಿ ಕರ್ಕೊಂಬಿಟ್ಟು ಬರ್ತೀನಿ. ನನ್ನ ಮಗನ ಜೊತೆ ನಾನು ಮಾತಾಡ್ತೀನಿ. ಇದ್ಯಾಕೆ ಇವರಿಬ್ರು ಕತೆಯೇ ಅರ್ಥ ಆಗಕ್ಕಿಲ್ವಲ್ಲ? ಸಣ್ಣಗೆ ಸಂಸಾರ ಮಾಡ್ಕೊಂಡಿದ್ರು, ಯಾಕೆ ನೆಟ್ಟು ಹೊಂಟ್ಬಿಟ್ರು ಅನ್ನೋದು ಗೊತ್ತಾಯ್ತಿಲ್ವೇ ನನಗೆ?
ಯಾಕೊಂಡ್ರು ಏನಾಯ್ತು? ಹ್ಞೂ ನಮಗೆಲ್ಲ ಗೊತ್ತಾಗಂಗಿದ್ರೆ ಹ್ಞೂ ಈ ಮನೆಯಾಗ ಬೇಜಾರ ಹೋಗ್ಬಿಟ್ಟೈತೆ. ಇವ್ರು ಸೊಸೆಯರು ಏನು ಪ್ಲಾನ್ ಮಾಡ್ತಾರೆ, ಇವರಿಬ್ಬರಾಗ ಯಾರು ಖತರ್ನಾಕು ಅಂತಲೇ ಅರ್ಥ ಆಯ್ತಿಲ್ಲ. ಇವಳ ಇಲ್ಲ ಅವಳ ಅಂತಲೇ ಅರ್ಥ ಆಯ್ತಿಲ್ಲ. ಹ್ಞೂ ಅದು ಯಾವುದಕ್ಕೂ ಹುಷಾರಾಗಿರು, ಸ್ವಲ್ಪ ಬಿಟ್ರೂ ಚೆನ್ನಾಗಿ ಯಾಮರ್ಸಾಕ್ಬಿಡ್ತಾರೆ. ಹ್ಞೂ ಈಗ ಈ ಸೊಸೆ ಮನೆ ಬಿಟ್ಟು ಹೋಗಿರೋದಕ್ಕೆ ನಮ್ಮ ಅತ್ತೆಗೀಗ ಒಸಿನಾದ್ರೂ ಭಯ ಬಂದ್ಬಿಟ್ಟೈತೆ. ಒಸಿ ಭಯ ಹಂಗೇಣಿ ಐತೆ. ಹ್ಞೂ ಇರಲಿ ಇರಲಿ, ಈಗ ನಾನು ಸಿಟಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋಕ್ಕೆ ಒಳ್ಳೆ ಐಡಿಯಾ ನಿನಗೆ ಸಿಕ್ತು. ಈಗ ನಾನು ಏನಾದರೂ ಜಗಳ ಮಾಡ್ಬಿಟ್ಟು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಅತ್ತೆ ನನ್ನ ಪ್ಯಾಟೆಗೆ ಕಳಿಸ್ತಾರೆ. ಈ ಹಳ್ಳಿನಾಗೆ ಈ ಸುಡುಗಾಡಾಗ ಯಾರಪ್ಪ ಇರ್ತಾರೆ? ಯಪ್ಪ ಯಪ್ಪ ಯಪ್ಪ, ಈ ಸುಡುಗಾಡು ಸವಾಸನೆಯೇ ಬೇಡ ನನಗಂತಂದ್ವೆ. ಈ ಸುಡುಗಾಡು ಕತೆನೇ ಬೇಡ. ಹೆಂಗೋ ನಮ್ಮಮ್ಮಂಗೆಲ್ಲ ವಿಷಯ ಮುಟ್ಟಿಸ್ಬಿಟ್ಟು ನಮ್ಮಮ್ಮನ ಹೆಂಗನ ಮಾಡ್ಬಿಟ್ಟು ಕರೆಸ್ಬಿಡ್ಬೇಕು ಇಲ್ಲಿಗೆ. ಆರಾಮಾಗಿ ನೆಮ್ಮದಿಯಾಗಿ ಪ್ಯಾಟೆಗೆ ಹೋಗ್ಬಿಟ್ಟು ಒಳ್ಳೆ ಮನೆ ಮಾಡ್ಕೊಂಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕು. ಈ ಜಾಯಿಂಟ್ ಫ್ಯಾಮಿಲಿನಾಗ ಇದ್ದು ಬೇಜಾರಾಗೋಗ್ಬಿಟ್ಟೈತೆ. ಯಪ್ಪ ಮನೆನಾಗ ಯೂಸ್ ಜನ 8 ಜನಕ್ಕೆಲ್ಲ ಬೇಸ್ಕೊಂಡು ಯಾರು ಕುಂತ್ಕೋತಾರೆ? ನೋಡೋಣ ನಮ್ಮಮ್ಮ ಏನಾರ ಪಿಲಾನ್ ಹೇಳ್ತದೆ. ಜಯ, ಒಂದ್ ಲೋಟ ನೀರ್ ತಗೊಂಬಿಟ್ ಬಾ ಇಲ್ಲಿ. ಯಪ್ಪ ಯಪ್ಪ ಯಪ್ಪ, ಏನ್ ಬಿಸ್ಲು ಸಾಕಾಗೋಯ್ತದ ನನಗಂತೂ. ಈ ಬಿಸಿಲ್ನಾಗೆ ಅಯ್ಯಯ್ಯೋ ದೇವ್ರಿ. ಸರ್ನ ತಗೊಂಬಿಟ್ ಬಾರೇ ಯಪ್ಪ. ತಗೊಳ್ಳಿ ನೀರು ತಗೊಳ್ಳಿ. ಯಾಕೆ ಮಕ ಹಿಂಗೆ ಉಳ್ಳುಗ್ ಮಾಡ್ಕೊಂಡಿದೀಗ? ಏನಾಯ್ತೆ? ಹೋಗ್ರಿ ಅತ್ತಾಗೆ, ಹೆಂಗೋ ತುಂಬ್ದಂಗಿತ್ತು ಸಂಸಾರ ಎಲ್ಲನೂ. ಅದೇನಾಯ್ತೋ ಏನೋ ನಾಕಾಣೆ. ನೋಡಿ ನಿಮ್ಮ ಮಗ ಹಿಂಗೆಲ್ಲ ಸಾಲ ಫಲ ಮಾಡ್ಕೊಂಬಿಟ್ನಲ್ಲ, ಅದಕ್ಕೆ ಹೇಳಿದಕ್ಕೆ ಹೋಗ್ಬಿಟ್ಟು ಇವು ಸೊಸೆನ ಹೊಡೆದ್ಬಿಟ್ಟವನು. ಅದಕ್ಕೆ ಅವಳು ಮುನಿಸ್ಕೊಂಡ್ರು. ನಾನು ಇರಕ್ಕಿಲ್ಲ ಅಂತ ಇರಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂಟೆ ಬಿಟ್ಟಾತಾಗೆ ಸುಮ್ಕೆ. ಅಯ್ಯೋ ಏನು ಮಾಡೋದು ಅಂತಲೇ ತೋಚ್ತಿಲ್ಲ ನನಗೆ. ನಿಮ್ಮ ಮಗನ ಹೊಸಿ ಕರೆದ್ಬಿಟ್ಟು ಹೊಸಿ ಬುದ್ಧಿ ಹೇಳಿ. ಹಿಂಗೆ ಆದರೆ ಸಂಸಾರಗಳು ಉಳಿತವೇನ್ರಿ? ನೀವೇ ಹೇಳಿ. ಅಯ್ಯೋ ಶಿವನೇ, ಇವ್ ನನ್ನ ಮಗ ಯಾಕೆ ಇಂಥ ಕೆಲಸ ಮಾಡ್ದ ಅಂತ ಹೇಳಿ ಎಷ್ಟು ಹೇಳಿದ್ರು ಈ ನನ್ನ ಮಗಂಗೆ ಬುದ್ಧಿ ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ನಮ್ಮ ಮನೆಯಾಗೆ ಕೆಟ್ಟದಾಗ ಉಟ್ಬಿಟ್ಟವನಿಗೆ ಕೊಂತ್ರಿ ನನ್ನ ಮಗ. ಇನ್ನಿಬ್ರು ಗಂಡ್ಮಕ್ಳು ವಾಸಿ. ಈ ನನ್ನ ಮಗುನ ನೀನೇ ಏನಿಯ ಪ್ಯಾಟರ್ನಾಗಿ ಕೋದಿಸ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಯಾಯವಾಗಿ ಹಾಳು ಮಾಡಾಕ್ಬಿಟ್ಟೆ ನೀನಂತೂ. ಇಲ್ಲೇ ಹಳ್ಳಿನಾಗ ಬೆಳೆದಿದ್ರೆ ಸೊರೋಗೋದು. ನನ್ನ ಮಗಂಗೆಲ್ಲ ಪ್ಯಾಟೆ ಹುಚ್ಚು. ಏನ್ ಬಂದರೂ ಪ್ಯಾಟೆದೆ ಬೇಕು, ಏನು ತಿಂದರೂ ಪ್ಯಾಟೆದೆ ತಿನ್ನಬೇಕು. ಹಿಂಗಾದ್ರೆ ಆಯ್ತದ ಹೇಳು? ಈಗ ಆಗಿದ್ದಾಗೋಗೈತೆ. ಸೊಸೆನ ವಾಪಸ್ ಕರ್ಕೊಂಡ್ಬಿಟ್ಟು ಬರೋದು ನೋಡಿ. ಇಲ್ಲ ಮನೆ ಮಾನ ಮರುವಾದಿ ಎಲ್ಲಂದ್ರೆ 3 ಕಾಸು ಕರಾಜಾಯ್ತದೆ. ಈ ನನ್ನ ಮಗ ಬೆಳಿಗ್ಗೆ ಹೋಗಿರೋನು ಇನ್ನೂ ಮನೆಗೆ ಬಂದಿಲ್ವಂತೆ, ಬೈದಾಡ್ಬಿಟ್ಟು ಹೋಗಿರೋನು. ಹಿಂಗಿದ್ರೆ ಸಂಸಾರ ಹೆಂಗ್ ಉಳಿತದೆ ಹೇಳಿ? ನೋಡಿ 3 ಜನನೂ ಸಂಡಕ್ಕಿರ್ಬೇಕು, ಅದೇ ನನ್ನ ಆಸೆ. ಏನೋ ಒಂದು ಮಾಡಿ ಅತ್ತಾಗೆ. ಸರಿ ಹೇಳು, ನಾನೇ ಒಂದು ಕಿತ ಕರೆದ್ಬಿಟ್ಟು ನಾನೇ ನೀ ಮಾತಾಡ್ತೀನಿ. ಯಾಕೆ ಹಿಂಗೆ ಮಾಡ್ತಾವನೋ ಏನೋ. ಅಲ್ಲ, ಸೊಸೆನ ಒಂದು ಮಾತು ಹೇಳ್ಬಿಟ್ಟು ಉಳಿಸ್ಕೋಬೇಕಿತ್ತು. ಇಲ್ಲ ಈಗ ಹೋಗೋಳಲ್ಲ, ಹೆಂಗನ ಮಾಡ್ಬಿಟ್ಟು ಕರ್ಕೊಂಬಿಟ್ಟನೋ ಬರಬೇಕು. ಹಿಂಗೆ ಏನು ಆಗೋಯ್ತು ಕಣವ, ಹಿಂಗೆ ಬಾ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಕರ್ಕೊಂಬಿಟ್ಟನ ಬರಬೇಕು. ಈ ನನ್ನ ಮಗ ಮಾಡೋ ಕೆಲಸಕ್ಕೆ ಒಂದೊಂದಲ್ಲ ಬಿಡು, ನೆಮ್ಮದಿನೇ ಇಲ್ದಿದ್ದಂಗೆ ಹೋಗ್ಬಿಟ್ಟೈತೆ ನಮಗಂತೂ. ಇದ್ದರು ನನ್ನ ಮಗನಿಂದ ಯಾವ ನೆಮ್ಮದಿನೂ ಇಲ್ಲ. ನಾನು ಮಾತಾಡ್ತೀನಿ ಇರು, ಕರೆಸ್ಬಿಟ್ಟು ನನ್ನ ಮಗನ ಹತ್ರ ಮಾತಾಡಿ ಹೆಂಡ್ತಿಂಗ್ ಕರ್ಕೊಂಬಿಟ್ಟು ಬಾ ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆಯಿತು. ಸರಿ, ಏನೋ ಒಂದು ಹೇಳಿ. ಸದ್ಯ ಸೊಸೆ ಮನೆಗೆ ಬಂದರೆ ಸಾಕು. ಹೇಳಕ ಇಷ್ಟೊತ್ತಾದ್ರೂ ಊಟಕ್ಕೆ ಏನು ಮಾಡಿಲ್ಲ ಕಣಕ್ಕ. ಅಲ್ಕೊಂಡು ಫೋನ್ ಹಿಡ್ಕೊಂಡು 3 ಹೊತ್ತು ಬಿದ್ದಿರ್ತಾವೆ ಕಣಕ್ಕ. ನನ್ನ ಸೊಸೆ ಅದು ಏನೂ ಅಂತ ಕಟ್ಕೊಂಬಿಟ್ಟು ಬಂದ್ಬಿಟ್ಟು ನಾಕಾಣೆ ನಮ್ಮ ಮನೆಯಾಗೆ. ಯವ್ವ ನಮ್ಗಂತೂ ನೆಮ್ಮದಿನೇ ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ ನನಗಂತೂ ಮನೆಯಾಗೆ. ಯವ್ವ ಅಲ್ಲ ಕಣಕ, ಇಟ್ಟು ಬೇಸಾಕೇನಕ. ನೋಡಕ ಟೈಮ್ 10:30 ಆಯ್ತು ಕಣಕ, 10:30 10 ಮುಕ್ಕಾಲು ಆಯ್ತಾ ಬಂತು ಕಣಕ. ತಿನ್ನಕ್ಕೂ ಏನು ಬೇಸಾಕಿಲ್ಲ. ಮೊಬೈಲ್ ಹಿಂಗೆ ಇಕ್ಕೊಂಡು ತಿಕ್ಕೊಂಡು ಕುಂತ್ಕೊಬಿಟ್ರೆ ಮೊಬೈಲ ಊಟ ತಂದ್ಬಿಟ್ಟು ಕೊಟ್ಬಿಟ್ಟತ ಮೊಬೈಲು. ಹೂ ಕಣಕ್ಕ, ನಂದು ಊಟ ಆಯ್ತು, ನಿಂದಾಯ್ತಾ? ಈ ಜಯನ್ ಎಲ್ಲೋದ್ಲು ಅಲ್ವಾ? ನಿನ್ ಸೊಸೆನಿಯ ಎಷ್ಟೋ ವಾಸಿ. ನನ್ನ ಸೊಸೆ ಅವಳಿ ದೊರೆದಿದ್ದೋಳು ನೋಡ್ದ, ವಾಟ್ ತುಂಬ ತಿನ್ಕೊಂಡೇನಿಯ ಬಂದಿದ್ದೀಗ ನೀನಂತೂ. ಆದ್ರೆ ನನ್ನ ಪರಿಸ್ಥಿತಿ ನೋಡು ಹೆಂಗ್ ಬಂದ್ಬಿಟ್ಟೈತೆ ನನ್ನ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಅಯ್ಯೋ ಇವಳು ಬೇಸಾಕ್ದಾಗ ನಾನು ತಿಂದ ಕಣಕ. ಇಂಥ ಮನೆಯಾಳ ಸಸಿಗಳು ಯಾರಿಗೂ ಬೇಡ. ಇವಮ್ಮೇನು ಸೊಸೆ ಬಗ್ಗೆ ಗುಣಗಾನ ಮಾಡ್ತಾವಳೆ. ಹೂ ಕಣಕ್ಕ, ಎತ್ತು ತಕೊಬಿಟ್ಟು ಬಂದ್ವಿ. ನನ್ನ ಮಗನೇ ಎತ್ತು ತಕೊಬಿಟ್ಟು ಬಂದಿದ್ದು. 4 ಜೊತೆ ಏನೋ ಬೇಕು ಅಂತ ಹೇಳಿದ್ದಂತೆ, ಏನೋ ಮಾರಾಕ್ ತಕೊಂಬಿಟ್ಟು ಬಂದಿದ್ರಂತೆ. ಅದ್ರಾಗ ಒಂದು ಜೊತೆ ಸೂಪರ್ ಆಗಿತ್ತಂತೆ ಕಣಕ್ಕ. ಅದಕ್ಕೇನಿಯ ಒಂದು ಜೊತೆ ಎತ್ತನ್ನು ತಕೊಬಿಟ್ಟು ಬಂದಿದ್ದು. ಏನು ಎದ್ದೆದ್ದೊಳೆ ನೀನಿಯ ಬೇಸಾಕ್ಬಿಡ್ತಾಳೆ ನಿಂಗೆ ತಿಂಡಿಯಾ? ಯವ್ವ 4 ಥರ ಬೇರೆ ಮಾಡಿರ್ತಾಳೆ ತಿಂಡಿಯಾ? ಅಯ್ಯೋ ಶಿವನೇ, ನಿನ್ನ ಸೊಸೆನೆಯೋ ಎಷ್ಟೋ ವಾಸಿ. ನನ್ನ ಸೊಸೆ ಕಣಕ್ಕ ಮನ್ಯಾಳಿ. ನಿಮ್ದು ಮನೆ ಕಟ್ಟಿಸ್ತೀರಾ? ನಾವು ಅಷ್ಟೇ ನೀನಿಯ ಮನೆ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನನ್ನ ಮಗಂಗೆ. ಅಯ್ಯೋ ಮನೆ ಎಲ್ಲನೂ ಆಗಲೇ ಸೋರೋದಂಗೆ ಆಗೋಗ್ಬಿಟ್ಟೈತೆ. ಕಟ್ಟಿಸ್ಬೇಕು ನಾವುನುವೆ.
ಓ ಮನೆ ಸಾರ್ಸಿದ್ದು ಅವೈತಾ. ಅಯ್ಯೋ ಬಿಡಾಡಿ ನನ್ ಸೊಸೆ ಅವಳೆ ಕಣವ. ಎಲ್ಲಿ ಸಾರಿಸ್ದಳು ಆ ಮನ್ಯಾಳಿ ನೋಡು ಎಲ್ಲೋ ಹೋಗವಳ ಉಗಿಸ್ಕೊಂಡು ಇವು ಸೊತ್ತಾದ್ರೂ ಬಂದಿಲ್ಲ ಮಾಡಕ್ಕಿಲ್ಲ. ನೀನ್ ಸೊಸೆ ನೋಡ್ದ ಮನೆ ಸಾರಿಸಿ ಗೂಡ್ಸಿ ಮಾಡಿ ಎಲ್ಲಾ ಮಾಡ್ಬಿಟ್ಟು ಹೆಂಗ್ ಕುಂತವಳೆ ಕಣಕ. ಯವ್ವ ಬುಡತಗೆ ನನ್ ಸೊಸೆಯ ಯೋನಂತ ಕಟ್ಕೊಂಡ್ಬಿಟ್ಟು ಬಂದೋ ನಾ ಕಾಣೆ. ಯವ್ವ ಇಬ್ರಿಗೂ ಕಿವಿ ಇಲ್ಲ ಅನಿಸ್ತದೆ. ಈ ಅಮ್ಮೇನೋ ಮಾತಾಡ್ತಾವಳೆ ಆ ಅಮ್ಮೇನೋ ಮಾತಾಡ್ತಾವಳೆ. ಅಯ್ಯೋ ಈ ಜಯಿ ಎಲ್ಲೋದ್ಲು. ಜಯಿ ಜಯಿ ಅಕ್ಕ ಬೆಳಿಗ್ಗೆ ಸಂತ್ಗೋಗನ್ ಬೊತ್ತಿಗೆ ಸಂತ್ಗೋಗ್ಬಿಟ್ಟು ತರಕಾರಿ ತಕೊಂಡ್ಬಿಟ್ಟು ಬರ್ಬೇಕಿತ್ತು. ಯಾರ್ ಸತ್ತೋದ್ರು? ಮೊದ್ಗಿರಿ ಸಂತೆಗೆ ಹೋಗ್ಬಿಟ್ಟು ಬರೋಣ. ಹೋಗ್ಬಿಟ್ಟು ತರಕಾರಿ ತಕೊಂಡ್ಬಿಟ್ಟು ಬರೋಣ. ಮಾದೇವಣ್ಣ ಸತ್ತೋದ್ನೆ. ಮಾದೇವಣ್ಣಂಗೆ ಏನಾಗಿತ್ತು? ಸಂಡಕೇನಿಯ ಇದ್ನಲ್ಲ ಮಾದೇವಣ್ಣ. ಅಯ್ಯೋ ಶಿವನೇ ಇಷ್ಟು ಬೇಗ ತೀರ್ಕೊಂಡ್ಬಿಟ್ನೇನೆ. ಹೋಗತ್ತಾಗಿ ಅಲ್ಲ ನಾನು ಅನ್ಕೊಂಡ್ರಲ್ಲ ಬಿಡು ಮಾದೇವಣ್ಣ ತೀರ್ಕತಾನೆ ಅಂತ ಹೇಳ್ಬಿಟ್ಟು. ಅಯ್ಯೋ 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 ಏನ್ ಫ್ಯಾಮಿಲಿನೇ ಜಯಿ. ನನ್ನ ಕಷ್ಟನ ನಿಂತಾಗಿ ಹೇಳೋಣ ಅಂತ ಬಂದ್ರೆ ಅಯ್ಯೋ ನೀನು ನೋಡಕ್ ಆಯ್ತಿಲ್ವೇ ನನಗೆ. ನೀನ್ ನೋಡ್ರೆ ಎಂತ ಹುಚ್ಚರು ಸಂತೆನಾಗ ತೆಗ್ಲಾಕಬಿಟ್ಟಿದೀಗ. ನಾನಾ ಮೇಲು ಅನ್ನಿಸ್ತದ ನಿನ್ ಕಷ್ಟ ನೋಡಕ್ ಹೋದ್ರೆ. ನಾಳೆ ಕರೆಕ್ಟಾಗಿ ಬಂದ್ಬಿಡಕ. ನಾಳೆ ನೀನು ಹೊಂಟು ಬಿಡೋಣ ಸಂತೆಗೆ. ನಾಳೆ ಮಾಡ್ತಾರಂತೆ ಮಣ್ಣು. ಓಹೋ ಯಾಕೋ ಇವತ್ತೇ ಮಾಡ್ಬೋದಿತ್ತಲ್ಲ. ನೆಂಟ್ರಿಷ್ಟು ಬರ್ಬೇಕಿತ್ತೋ ಏನೋ. ಸರಿ ಅದಕ್ಕೆ ನೀಯ ನಾನು ನಿಂಗೆ ಹೇಳ್ಬಿಟ್ಟು ಹೋಗನಿ ನಾಳೆ ಸಂತೆಗೆ ಹೋಗನಿ ಅಂತ ಬಂದೆ. ಸರಿ ನಾನು ಹೊರಡ್ತೀನಿ. ನಾಳೆ ಸಾರ್ನ ರೆಡಿಯಾಗು. ಏನು ಮಣ್ಣಗೋಯ್ತೀಯಾ? ಸರಿ ಹೋಗ್ಬಿಟ್ ಬಾ. ಪಾಪ ಇನ್ನೇನು ಆ ಮಾದೇವಣ್ಣ ಬಿಡು ಪಾಪ ಅವತ್ತಿಂದ ನೋಡಿದ್ವಿ ಇಷ್ಟು ಸರ್ನ ಸಾವು ಬರಬಾರ್ದಾಗಿತ್ತು. ಸರಿ ಮಣ್ಣು ಮುಗಿಸ್ಕೊಂಡು ಬಾ ಹೋಗು. ನಾಳೆ ಬರ್ತೀನಿ. ಹೋಗಣ ಇಬ್ರು ನನವೇ. ಏನಪ್ಪ ದಿ ಜೈ ನುಡಿಕೊಂಬಿಟ್ಟು ಬಂದೆ. ಬಾ 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 ಮನ್ಯಾಳಿ ಎಲ್ಲಿ ಊರು ತಿರ್ಗಾಕ್ ಹೋಗೋಳು. ನಾನೇ ನಿನ್ ಜೊತೆ ತಿರ್ಗಾಕ್ ಹೋಗೋಳೆ ಅಂತ ಅನ್ಕೊಂಡಿದ್ದೆ. ನೀನ್ ಇಲ್ಲೇ ಇದೆಯಾ ಅಂದ್ರೆ ಇನ್ನು ಯಾವಳ ಜೊತೆ ತಿರ್ಗಾಕ್ ಹೋಗೋಳೋ ಏನೋ ನಾ ಕಾಣೆ. ಯವ್ವ ನಾವೇನ್ ತಿರ್ಕೊಂಡು ಕುಂತ್ಕೊಳಕಿಲ್ಲ. ಏನು ತರಕಾರಿ ತರಕ್ ಹೋದ್ಲೆ? ಹೌದೇ ನಂಗೆ ಹೇಳ್ಬಿಟ್ಟೆ ಹೋಗ್ಬೋದಿತ್ತಲ್ಲ. ಮನೆಯಾಗ ಎಲ್ಲ ಇದ್ವಮ್ಮ ಬದನೆಕಾಯಿ ಟೊಮೊಟೊ ಹಣ್ಣು ಎಲ್ಲನೂ. ಈ ಟೊಮೊಟೊ ಬಾತ್ ಮಾಡಿದ್ರು ಆಗದು. ತರಕಾರಿ ತರಕೇನೋದ್ಲು? ಯವ್ವ ಮುದ್ಕಿ ಏನ್ ಹೇಳನ ಇವಳಿಗೆ. ತರಕಾರಿ ತರಕ್ಕಲ್ಲ. ಅಯ್ಯೋ ಬಿಡು ಯಾಕೆ ಹೇಳ್ಬೇಕು ಸುಮ್ಕೇನೆ. ಸರಿ ಜೈ ಬಂದ್ಮೇಲೆ ಬರ್ತೀನಿ. ಏನು ಬರಕಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಲೇಟ್ ಆಯ್ತದಂತ? ಯವ್ವ ಲೇಟ್ ಆಯ್ತದಲ್ಲ ಆಮೇಗಿಂದ ಬರ್ತೀನಿ ಜೈ ಬಂದ್ಮೇಲೆ. ಏನು ಮ್ಯಾಲ್ಗಡಿಗೆ ಹೋಯ್ತ್ಯಾ? ಮ್ಯಾಲ್ಗಡೆ ಏನೈತ್ಲೆ? ನಾನೇ ನಿನಗೆ ಕೆಳಗಡೆಗೆ ಬಿದ್ದು ಡುಮ್ ಅಂತ ಬಿದ್ದೀವ್ನಿ. ಮ್ಯಾಲ್ಗಡಿಗೆ ಹೋಗ್ಬಿಟ್ಟು ಯೋನ್ ಮಾಡಿಗೆ ಹೋಗಿ ಸುಮ್ಕೆನೆನಿಯ. ಯವ್ವ ನಿನ್ನಿಂದ ಅಂತೂ ದೇವ್ರೊಡೆ ನಮ್ಮ ಮನ್ಯಾಗ ನೆಮ್ಮದಿಲ್ಲ. ನನ್ನ ಸೊಸೆ ಏನಾರ ಕೆಟ್ಟ ಕ್ಯಾರೆ ಹಿಡ್ದವಳೆ ಅಂದ್ರೆ ಅದು ನಿನ್ನಿಂದ ನೆನಿಯ. ನಿನ್ ಜೊತೆ ಓಡಾಡಿ ನನ್ನ ಸೊಸೆ ಹಾಳಾಗಿ ಹೋಗ್ಬಿಟ್ಲು. ಏನೇ ಹೇಳು ನೀನೇನ್ ತರವಲ್ಲ ಬಿಡು. ಎಲ್ಲ ಒಳ್ಳೆ ಬುದ್ಧಿ ಹೇಳ್ಕೊಡ್ತೀಗ ಅಂತಂದ್ರೆ ಒಳ್ಳೆ ಬುದ್ಧಿ ಏನು ಹೇಳ್ಕೊಡಕ್ಕಿಲ್ಲ. ನೀನ್ ಕೆಡದಲ್ದೆ ನನ್ನ ಸೊಸೆನೂ ಕೆಡ್ಸಾಕ್ಬಿಟ್ಟೆ. ಎಲ್ಲ ಮುದ್ಕಿ ನಾನೇನ್ ಮಾಡ್ತಾ ಇವನಿ ಇಲ್ಲಿ? ನಾನೇನ್ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ಅವಾಜ್ ಹಾಕ್ಬೇಕು ಈ ಮುದ್ಕಿ? ನಾನ್ ಕೆಡಿಸ್ತಾ ಇದ್ದೀನಂತೆ ಸೊಸೆನ? ನಾನ್ ಕೆಡಿಸ್ತಿಲ್ಲ. ಈ ಮುದ್ಕಿಯಿಂದಾನೇ ಅವಳ ಪಾಪ ಹಾಳಾಗೋಯ್ತಿರೋದು. ಹೋಯ್ತಿದ್ಯಾ ಹೋಗು ಮತ್ ಬರ್ಲೇಬೇಡ. ಇವಳಿಂದ ನನ್ನ ಸೊಸೆ ಹಾಳಾಗೋಯ್ತಿರೋದು. ಬಾ ತಿರ್ಗಾ ಕರ್ಕೊಂಡಿದ್ದಾಳೆ ತಿರ್ಗಕ್ಕೆ. ಇವಳು ತಿರ್ಗದು ಅವಳು ತಿರ್ಗಿಸೋದೇನಿ ಆಯ್ತು. ಯವ್ವ ಮಾಡಿ ಮ್ಯಾಕ್ ಹೋಯ್ತಾಳಂತ. ಮಾಡಿ ಮ್ಯಾಕೆ ಅಲ್ಲ ಮಾಡಿ ಮ್ಯಾಗ ಅದು ಬಿಟ್ಟು ನೀನು ಅಲ್ಲಿ ಕೆಳಗಿಂದ ಡುಮ್ ಅಂತ ಬೀಳಿ ತಿರ್ಗಯ್ಯೋ ಇವ ಅಕ್ಕಯ್ಯಾರ ಮಂತಕ್ಕೆ ಹೋಗ್ಬಿಟ್ಟು ಬಿದ್ಬಿಟ್ಲಪ್ಪ ಅಂತ ಈ ಅಮ್ಮನ ಅತ್ತೆ ಬಂದ್ಬಿಟ್ಟು ನಾ ಮನೆ ಮುಂದೆ ಬಾಯಿ ಬಡ್ಕೊಬಿಡ್ಲಿ. ಇದೇ ಆಯ್ತು ನನ್ನ ಜೊಲ್ಮುಖೆ. ಇನ್ನೊಂದ್ಕಿತ ಬರ್ಲಿ ಮಂತಕ್ಕೆ ಇವಳಿಗೆ ಹೇಳ್ತೀನಿ. ಜೊಯ್ಯಿ ಎಲ್ಲ ಅಳ್ಬಿದ್ದು ಹೋದ್ಲೋ.